ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆದರ್ಸ್ ಕಿಚನ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಫಿಶ್ ಕಬಾಬ್ನ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಫಿಶ್ ಕಬಾಬ್ಗೆ ಯಾವುದೇ ರೀತಿ ಕಬಾಬ್ ಪೌಡ್ರನ್ನ ಯೂಸ್ ಮಾಡಿಲ್ಲ. ನನ್ನ ಮನೇಲಿರೋಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಫಿಶ್ ಕಬಾಬ್ನ ಮಾಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋರು ಎಲ್ರಿಗೂ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಫಿಶ್ ಕಬಾಬ್ನ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1 kg ಆಗೋವಷ್ಟು ಫಿಶ್ನ ತಗೊಂಡಿದ್ದೀನಿ. ನನಗೆ ಇದು ಯಾವ ಫಿಶ್ ಅಂತ ಗೊತ್ತಿಲ್ಲ ಫ್ರೆಂಡ್ಸ್. ಇಲ್ಲಿ ಮೊದಲಿಗೆ ಒಂದು ಮೊಟ್ಟೆನ ಹಾಕೊತಾ ಇದ್ದೀನಿ. ಆಮೇಲೆ ಒಂದು ದಪ್ಪ ನಿಂಬೆಹಣ್ಣಿಂದು ಫುಲ್ಲು ರಸನ ಹಾಕ್ತಾ ಇದ್ದೀನಿ. ಆಮೇಲೆ ನಾನು ಇಲ್ಲಿ 2 ರಿಂದ 3 ಸ್ಪೂನಷ್ಟು ಕಾರ್ನ್ಫ್ಲವರ್ ಹಿಟ್ಟನ್ನು ಹಾಕೊತಾ ಇದ್ದೀನಿ. ಆಮೇಲೆ 1 ಸ್ಪೂನಷ್ಟು ಮೈದಾ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಅಕ್ಕಿ ಹಿಟ್ಟು, 1 ರಿಂದ 2 ಸ್ಪೂನಷ್ಟು ಚಿಲ್ಲಿ ಪೌಡ್ರು, 1 ಸ್ಪೂನಷ್ಟು ಧನಿಯಾ ಪುಡಿ, ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ, 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಜೀರಿಗೆ ಪುಡಿನ ಹಾಕ್ತಾ ಇದ್ದೀನಿ. ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಸ್ವಲ್ಪ ಗಟ್ಟಿ ಆಯಿತು, ಹಿಟ್ಟು ಕಲ್ಸೋಕ್ಕಾಗ್ತಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಮೊಟ್ಟೆ ಇಲ್ಲ ಅಂದರೆ ನಿಂಬೆಹಣ್ಣನ್ನು ಸೇರಿಸಿ ಕಲಿಸ್ಕೋಬೋದು. ನೋಡಿ, ಈ ಥರ ತುಂಬ ಗಟ್ಟಿ ಅಂದರೆ ತುಂಬ ತೆಳ್ಳಗೂ ಇರಬಾರ್ದು, ತುಂಬ ಗಟ್ಟಿಗೂ ಇರಬಾರ್ದು, ಮೀಡಿಯಮಾಗಿ ಇರಬೇಕು. ನಾನು ಇಲ್ಲಿ ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ಅರ್ಧ ನಿಂಬೆಹಣ್ಣನ್ನು ಸೇರಿಸಿದ್ದೀನಿ. ಅದು ವಿಡಿಯೋದಲ್ಲಿ ಸ್ಕಿಪ್ ಆಗಿದೆ. ನೋಡಿ, ಈ ಹದದಲ್ಲಿದ್ದರೆ ಸಾಕು. ತುಂಬಾ ಗಟ್ಟಿನೇ ಇರಬಾರ್ದು, ತುಂಬಾ ತೆಳ್ಳಗೂ ಇರಬಾರ್ದು. ಇಷ್ಟಿದ್ರೆ ಕರೆಕ್ಟಾಗಿರುತ್ತೆ. ಈಗ ಒಂದೊಂದೇ ಫಿಶನ್ನು ಹಾಕ್ಕೊಂಡು ನೀಟಾಗಿ ಕಲಸಿಡಬೇಕು. ಇದು ಮಿನಿಮಮ್ ಒಂದು ಅರ್ಧ ಗಂಟೆ ಆದ್ರೂ ಕಲಸಿಡಬೇಕು. ನಿಮಗೆ ಟೈಮ್ ಇಲ್ಲ ಅಂದರೆ ಅಟ್ಲೀಸ್ಟ್ ಒಂದು 1/4 ಗಂಟೆ ಆದ್ರೂ ಇದನ್ನು ಕಲಸಿಟ್ಟು ಆಮೇಲೆ ಕಬಾಬ್ನ ಹಾಕೋಬೇಕು. ನೋಡಿ, ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮುಳ್ಳಿರುತ್ತೆ, ನೀವು ಒಂದೊಂದರಲ್ಲಿ ಜಾಸ್ತಿ ಮುಳ್ಳಿರುತ್ತೆ. ಒಂದೇ ಸಲ ಹಾಕಿ ಕೈಯಲ್ಲಿ ಚಿಕನ್ ಥರ ಎಲ್ಲ ಕಲ್ಸಕ್ಕೆ ಹೋದರೆ ಕೆಲವು ಸಲ ಮುಳ್ಳು ಚುಚ್ಕೊಂಡ್ಬಿಡುತ್ತೆ. ನೋಡಿ ನಿಧಾನಕ್ಕೆ ಕಲಿಸ್ಕೊಳ್ಳಿ. ಮತ್ತು ಫಿಶಲ್ಲೂ ತುಂಬ ಥರ ಫಿಶ್ಗಳಿದ್ದಾವೆ. ಎಷ್ಟೋ ನಮಗೆ ಹೆಸರುಗಳೇ ಗೊತ್ತಿಲ್ಲ ಯಾವ್ಯಾವ ಥರ ಫಿಶ್ ಅಂತ. ಮತ್ತು ಇದು ಯಾವ ಫಿಶ್ ಅಂತಲೂ ಗೊತ್ತಿಲ್ಲ ನನಗೆ. ನಮ್ಮ ಮನೆಯವ್ರು ತಂದಿದ್ದಾರೆ, ಫಿಶ್ ನೇಮ್ ಗೊತ್ತಿಲ್ಲ. ಫಿಶಲ್ಲೂ ತುಂಬ ವೆರೈಟಿ ಆಫ್ ಫಿಶಸ್ ಇದೆ. ನೋಡಿ, ಈ ಥರ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಸಾಲೆ ಹಿಡಿಬೇಕು ಫಿಶ್ಶಿಗೆ, ಆವಾಗಲೇ ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ, ಕಲಿಸ್ಕೊಂಡು ಆಗಿದೆ. ಇದು ಒಂದು 1/4 ಗಂಟೆಯಿಂದ ಅರ್ಧ ಗಂಟೆ ಚೆನ್ನಾಗಿ ನೆನಿಬೇಕು ಮಸಾಲೆನಲ್ಲಿ. ಈಗ ಅರ್ಧ ಗಂಟೆ ಆಗಿದೆ. ನಾನಿಲ್ಲಿ ಒಂದು ಚಿಕ್ಕ ಬಾಣಲೆನ ಇಟ್ಕೊಂಡಿದ್ದೀನಿ. ನೀವು ದೊಡ್ಡ ಬಾಣಲೆನ ಇಟ್ಕೊಂಡ್ಬಿಟ್ರೆ ಜಾಸ್ತಿ ಎಣ್ಣೆನ ಹಾಕೋಬೇಕು, ಮತ್ತು ಆ ಎಣ್ಣೆ ಖಾಲಿ ಆಗಲ್ಲ, ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ಚಿಕ್ಕ ಬಾಣಲೆ ಇಟ್ಕೊಂಡು ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು 1-2 ಫಿಶನ್ನೇ ಬೇಯಿಸ್ಕೊಂಡ್ರೆ ಒಳ್ಳೆಯದು. ಅಥವಾ ನಿಮಗೆ ಅಷ್ಟೊಂದು ಟೈಮ್ ಇಲ್ಲ ಅನ್ನೋದಿದ್ರೆ ನೀವು ದೊಡ್ಡ ಬಾಣಲೆ ಇಟ್ಕೊಂಡು ಜಾಸ್ತಿ ಎಣ್ಣೆ ಹಾಕೊಂಡು ಕೂಡ ಬೇಯಿಸ್ಕೋಬೋದು. ನಾನಿಲ್ಲಿ ನಿಮಗೆ 2 ಥರ ತೋರಿಸ್ತಾ ಇದ್ದೀನಿ ಕಬಾಬ್ ಮಾಡೋದನ್ನ. ನಾನು ಕಲಸಿಟ್ಟಿರೋದನ್ನ ಡೈರೆಕ್ಟಾಗಿ ಎಣ್ಣೆಗೆ ಹಾಕ್ತಾ ಇರೋದು ತೋರಿಸ್ತಾ ಇದ್ದೀನಿ. ನೋಡಿ, ಎಣ್ಣೆ ಚೆನ್ನಾಗಿ ಕಾಯ್ದಿದೆ. ಒಂದೊಂದೇ ಫಿಶ್ಶನ್ನ ಹಾಕ್ತಾ ಇದ್ದೀನಿ. ನಾನು ಹಾಗೆ ಸ್ವಲ್ಪ ಅಡ್ಜಸ್ಟ್ ಮಾಡಿ 4 ಫಿಶ್ನ ಅಂದರೆ 4 ಪೀಸ್ಗಳನ್ನ ಹಾಕೊಂಡಿದ್ದೀನಿ. ಇದನ್ನು ನಿಧಾನಕ್ಕೆ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ನೀವು ಉರಿ ಜಾಸ್ತಿ ಇಟ್ಕೊಂಡ್ಬಿಟ್ರೆ ಮೇಲೆಲ್ಲ ಸೀದ್ಬಿಡುತ್ತೆ, ಒಳಗಡೆ ಫಿಶ್ಶು ಚೆನ್ನಾಗಿ ಬೆಂದಿರಲ್ಲ. ಮೀಡಿಯಮ್ ಫ್ಲೇಮಲ್ಲೇ ನಿಧಾನಕ್ಕೆ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ ಒಳಗೆಲ್ಲ. ಆಮೇಲೆ ನಿಧಾನಕ್ಕೆ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಒಂದೊಂದನ್ನೇ. ಮೀಡಿಯಮ್ ಫ್ಲೇಮಲ್ಲಿ ಒಂದು 5 ರಿಂದ 10 ನಿಮಿಷನೇ ಬೇಯಬೇಕಿದು. ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೇಯಬೇಕು ಫಿಶ್ಶು. ನೋಡಿ, ಈ ಕಲರ್ ಆದರೆ ಬೆಂದಿದೆ ಅನ್ನೋ ಥರ. ನಾನು ಒಂದೊಂದನ್ನೇ ತೆಕ್ಕೊತಾ ಇದ್ದೀನಿ. ನೋಡಿ, ನೀಟಾಗಿ ಎಣ್ಣೆನ ಸೋರಿಸಿ ತೆಕ್ಕೊಳ್ಳಿ. ಆಮೇಲೆ ನಾನು ಇನ್ನೊಂದು ರೀತಿ ಹಾಕೋದನ್ನು ತೋರಿಸ್ತೀನಿ ಇವಾಗ. ಈಗ ನಾನು ಕಲಸಿಟ್ಟಿರೋದನ್ನ ಡೈರೆಕ್ಟಾಗಿ ಎಣ್ಣೆಗೆ ಹಾಕೊಂಡಿದ್ದನ್ನ ತೋರಿಸ್ದೆ ಅಲ್ವಾ. ಈಗ ನೋಡಿ, ಒಂದು ಪ್ಲೇಟಿಗೆ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ನಾವು ಕಲಸಿಟ್ಟಿರೋ ಅಂಥ ಫಿಶ್ನ ಅಕ್ಕಿ ಹಿಟ್ಟಲ್ಲಿ ಒಂದ್ಸಲ ಈ ಥರ ಎತ್ತಿ ಹಾಕಬೇಕು. ಆವಾಗ ಆ ಥರ ಮಸಾಲೆ ಎಲ್ಲ ಬಿಟ್ಕೊಳ್ಳಲ್ಲ, ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಮೇಲ್ಗಡೆ. ಕೆಲವರಿಗೆ ಈ ಥರ ಇಷ್ಟ ಆಗುತ್ತೆ, ಕೆಲವರಿಗೆ ಕ್ರಿಸ್ಪಿನೆಸ್ ಇಷ್ಟ ಇರಲ್ಲ. ನೋಡಿ, ಈ ಥರ ಒಂದೊಂದೇ ಫಿಶ್ನ ಅಕ್ಕಿ ಹಿಟ್ಟಿಗೆ ಎದ್ಬಿಟ್ಟು
ನೋಡಿ ಎರಡೂ ಕಡೆನೂ ಈ ಥರ ಅಕ್ಕಿ ಹಿಟ್ಟಿಗೆ ಎದ್ಬಿಟ್ಟು ಆಮೇಲೆ ಎಣ್ಣೆಗೆ ಹಾಕೊಳ್ಳಿ. ಆವಾಗ ಮಸಾಲೆ ಎಲ್ಲ ಎಣ್ಣೆಲಿ ಬಿಟ್ಕೊಳ್ಳಲ್ಲ ನಿಮಗೆ. ಇದು ಒಂಥರ ಟೇಸ್ಟ್ ಇರುತ್ತೆ. ನಾನು ಮುಂಚೆ ತೋರಿಸಿದ್ನಲ್ಲ ಆ ಥರ ಮಾಡೋದು ಒಂಥರ ಟೇಸ್ಟ್ ಇರುತ್ತೆ. ಇದು ಮೇಲೆಲ್ಲ ಕ್ರಿಸ್ಪಿನೆಸ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಇದನ್ನು ಚಿಕ್ಕ ಬಾಣಲಿ ಇಟ್ಕೊಂಡ್ರೆ ಸ್ವಲ್ಪ ಎರಡೆರಡೇ ಪೀಸನ್ನೇ ಹಾಕಿ ಬೇಯಿಸ್ಕೋಬೇಕು. ನಾವು ದೊಡ್ಡ ಬಾಣಲಿ ಇಟ್ಕೊಂಡ್ಬಿಟ್ರೆ ಒಂದೇ ಸಲ ಬೇಯಿಸ್ಕೋಬೋದು, ಬಟ್ ಎಣ್ಣೆ ವೇಸ್ಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಚಿಕ್ಕ ಬಾಣಲಿನ ಇಟ್ಕೊಂಡಿದ್ದೀನಿ. ಈ ಥರ ನಿಧಾನಕ್ಕೆ ಅಡ್ಜಸ್ಟ್ ಮಾಡಿ ಹಾಕ್ತಾ ಇದ್ದೀನಿ. ಉರಿ ಮಾತ್ರ ಯಾವುದೇ ಕಾರಣಕ್ಕೂ ಜಾಸ್ತಿ ಇಟ್ಕೋಬೇಡಿ, ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಈ ಥರ ಅಕ್ಕಿ ಹಿಟ್ಟಿಗೆ ಎದ್ದಾಕ್ದಾಗ ನಿಮಗೆ ಗೊತ್ತಾಗ್ತಾ ಇದೆ ಅನಿಸುತ್ತೆ. ನೋಡಿ ಮೇಲ್ಗಡೆ ಎಲ್ಲ ಮಸಾಲೆ ಎಲ್ಲ ಬಿಟ್ಕೊಳ್ಳಲ್ಲ, ನೀಟಾಗಿ ಇಟ್ಕೊಂಡಿರುತ್ತೆ ಮಸಾಲೆ. ಮೇಲೆ ಸ್ವಲ್ಪ ಕ್ರಿಸ್ಪಿನೆಸ್ ಆಗೂ ಚೆನ್ನಾಗಿರುತ್ತೆ. ನೀಟಾಗಿ ಒಂದು 2-3 ನಿಮಿಷ ಆದಮೇಲೆ ನೀಟಾಗಿ ಒಂದ್ಸಲ ಉಲ್ಟಾ ಮಾಡ್ಕೊಳ್ಳಿ. ಇದು ಒಂದು 5-10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಬೇಕು. ಬೆಂದ್ರೇ ಅವಾಗ ಚೆನ್ನಾಗೆ ಒಳಗೆಲ್ಲ ಚೆನ್ನಾಗಿ ಬೆಂದಿರುತ್ತೆ. ನೋಡಿ ಬೆಂದಿದೆ ಇವಾಗ ಫಿಶು. ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು, ಅಕ್ಕಿ ಹಿಟ್ಟಲ್ಲಿ ಎದ್ದಾಕ್ದಾಗ ಎಷ್ಟು ಕ್ರಿಸ್ಪಿನೆಸ್ ಆಗಿ ಚೆನ್ನಾಗಿ ಬಂದಿರುತ್ತೆ ಮೇಲೆ. ನೀವು ಕೆಳಗಡೆ ಒಂದು ಟಿಶ್ಯೂ ಪೇಪರ್ ಹಾಕೊಂಡಿನೋ ಅದ್ರ ಮೇಲೂ ಕೂಡ ಹಾಕೋಬೋದು. ನಾನು ಟಿಶ್ಯೂ ಪೇಪರ್ ಖಾಲಿ ಆಗಿದೆ ಅನ್ನೋದಕ್ಕೋಸ್ಕರ ಪ್ಲೇಟಿಗೆ ಡೈರೆಕ್ಟಾಗಿ ಹಾಕೊತಾ ಇದ್ದೀನಿ. ನೀವು ಒಂದ್ಸಲ ಇದೇ ರೀತಿ ಟ್ರೈ ಮಾಡಿ. ಯಾವುದೇ ರೀತಿ ಕಬಾಬ್ ಪೌಡ್ರನ್ನ ಯೂಸ್ ಮಾಡಿದೆ, ಮನೇಲಿರೋ ಅಂಥ ಪೌಡ್ರುಗಳನ್ನ ಯೂಸ್ ಮಾಡಿ ಈಸಿಯಾಗಿ ಕಬಾಬ್ನ ಮಾಡ್ಕೋಬೋದು. ನೀವು ಒಂದ್ಸಲ ಮಿಸ್ ಮಾಡದೆ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಮತ್ತೆ ಒಂದು ಹೊಸ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಹೊಡೆಯೋದನ್ನ ಮರಿಬೇಡಿ.